ನಂಗೆ ಐಸ್ ಕ್ರೀಮ್ ಬೇಕು. ನೋ ಐಸ್ ಕ್ರೀಮ್ ಪಾ. ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು. ರಾಜು, ಗುಡ್ ಮಾರ್ನಿಂಗ್. ಟೈಮ್ ಎಷ್ಟು ನೋಡಪ್ಪ? ಓ, ಆ ಕಿತ್ತೋದ್ ವಾಲ್ಪೇಪರ್ ನ ನೋಡಿದ್ ಸಾಕು, ಮುಚ್ಕೊಂಡೆದ್ ಬಾ. ಸರಿ, ಬಂದೆ. ಏನು ಒಂದ್ ಫೋನ್ ಎತ್ತಲ್ಲ ಅಂತೀಯಲ್ಲೋ? ಯಾವಾಗ ನೋಡಿದ್ರು ವಾಲ್ಪೇಪರೇ ನೋಡ್ಕೊಂಡ್ ಕೂತಿರ್ತೀಯಾ? ಸರಿ ಬಾ, ಆಯ್ತು. ಓ ಬ್ರದರ್, ಓ ಬೈ, ಏನ್ ಆರಾಮ? ಏನಿಲ್ಲ. ಆರಾಮ ಬೈ, ನೀವ್ ಹೆಂಗಿದ್ದೀರಾ? ಫೈನ್. ನಂದು ಡಾಕ್ಯುಮೆಂಟ್ಸ್ ಇಸ್ಕೋಬೇಕಿತ್ತು ಒಬ್ಬರದು. ನಿಮ್ ತಮ್ಮನ ಡಾಕ್ಯುಮೆಂಟ್ಸ್ ಇಸ್ಕೊಳಕ್ ನೀವ್ ಯಾಕೆ ಬಂದ್ರಿ? ಅವನು ಬರ್ಬೇಕಲ್ಲ, ನಿಮ್ಗೆ ಗೊತ್ತು ತಾನೆ ಅವನ ಬಗ್ಗೆ. ಮತ್ತೆ ಹೇಗ್ ನಡೀತಿದೆ ಎಲ್ಲ ಬೇರೆ ವರ್ಕ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಬೈ. ಏನು ಅದೇ ಬೆಂಗಳೂರಲ್ಲಿ ಪ್ಲೇಸ್ ಆಗಿದ್ದೀನಿ. ಓಕೆ, ಸೂಪರ್. ಕೆಲಸ ಇವಾಗ ಶುರುವಾಗಿದೆ. ಓಕೆ, ಎಲ್ಲ ಚೆನ್ನಾಗಿ ನಡೀತಿದೆ ಅಲ್ಲ? ವರ್ಕ್ ಎಲ್ಲ ಅಡ್ಜಸ್ಟ್ ಆಗಿದ್ದೀರಾ? ಅಡ್ಜಸ್ಟ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ನಾಟ್ ಬ್ಯಾಡ್. ನಮ್ ತಮ್ಮಂಗೆ ಎಲ್ಲಾದ್ರೂ ಪ್ಲೇಸ್ಮೆಂಟ್ ಕೊಡ್ಸ್ರಿ, ಇಲ್ಲ ನಿಮ್ ಕಡೆ ಕಾಂಟ್ಯಾಕ್ಟ್ಸ್. ಅದೇ ಟ್ರೈ ಮಾಡಕ್ ಹೇಳಿದೀವಿ, ಮಾಡ್ತಾ ಇದ್ದಾನೆ ಅವನು. ಇವತ್ತೊಂದು ರೆಫರಲ್ ಇದೆ ಆಕ್ಚುಲಿ, ನಮ್ಗೆ ಗೊತ್ತಿರೋದೇ ಕಂಪನಿ. ಸೊ ಅದ್ರದ್ದು ಒಂದು ಇಂಟರ್ವ್ಯೂ ಇದೆ ಇವತ್ತು. ಸೊ ಅಟೆಂಡ್ ಮಾಡ್ತಿದ್ದಾನೆ ಅವನಿಗೆ. ನೋಡೋಣ, ಮೋಸ್ಟ್ಲಿ ಆಗ್ಬೋದು. ನೀವೇನು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಆಗುತ್ತೆ. ನನಗೊಂದು ಸ್ವಲ್ಪ ಟೆನ್ಷನ್ ಆಗಿದೆ ಸೀರಿಯಸ್ಲಿ. ಒಂದು ಕಡೆ ಎಲ್ಲ ಕರೆಕ್ಟಾಗಿ ಅವನಿಗೆ ಎಲ್ಲೆಲ್ಲ ಇಂಟರ್ವ್ಯೂಲಿ ಏನೇನು ಹೇಳಬೇಕು ಒಂದು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಹೇಳಿಸ್ರಿ. ಮತ್ತು ಅವನು ಎಲ್ಲೋ ಒಂದು ಕಡೆ ಪ್ಲೇಸ್ ಆಗಿ ಸೆಟಲ್ ಆಲ್ಸೋ ಸೆಟಲ್ ಇನ್ ಲೈಫ್. ಕರೆಕ್ಟ್. ಸಿಗೋಣ, ನಾನು ಬರ್ತೀನಿ. ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಹಾಂ, ಸರಿ, ಓಕೆ. ಏನೋ ಇಲ್ಲಿ? ನಾನ್ ಕೇಳ್ಬೇಕು ಕಣೋ ಅದನ್ನ. ಇಂಟರ್ವ್ಯೂ ಇದೆ. ಮರ್ತೇ ಹೋಯ್ತ್ಕೊಣ ನಂಗೆ. ಯಾಕೆ ಮರಿಯಲ್ಲ? ಮರಿಬೇಕಾಗಿರೋದು ನೆನ್ಪಲ್ಲಿ ಇರ್ಬೇಕಾದ್ರೆ, ನೆನ್ಪಲ್ಲಿ ಇರ್ಬೇಕಾಗಿರೋದು ಹೆಂಗ್ ನೆನ್ಪಲ್ಲಿ ಇರುತ್ತೆ? ಬಾಯ್ತು, ಬಂದೇ ಇರು. ಕೇಳಿಲ್ಲಿ, ಗೊತ್ತಿರೋದೇ ಕಂಪ್ನಿ. 2 ಕ್ವಶನ್ ಕೇಳೋದು, ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ಸಾಕು, ಸರಿನಾ? ಸರಿ, ಆಯ್ತು, ಬಾ ನೋಡೋಣ. ಬಾ. Hi Sam, how are you doing? I am fine, sir. How about you? I am doing great. Could you please introduce yourself? I am Siam. I completed my BE in Civil in JB College in the year 2023. I am looking for good opportunity. Oh, great. Then let me tell you about our company. Our company is a very prestigious organization. It has been ruling the global market since 50 years. Let's start with technical round.
What is concrete? Concrete is a mixture of sand, water, cement, and coarse aggregate. Then what is RCC? RCC is reinforced cement concrete. It's a combination of steel reinforcement and concrete. That's good. I'm impressed about your technical knowledge. Then let's move on to HR round. What are all your hobbies? I love practicing martial arts, athletics, and listening to music. Okay then, let me ask you one last thing. What would you choose between health and wealth? And why? For me, it's never really been about health or even wealth. If I had to choose, I would choose the time which I had been spent with her. Being with her made me feel complete, which is hard to put into words. It's a feeling that stays with us even when they're no longer around us. Interesting. I don't know who you are talking about, but keep this in mind. Health is an important factor for everyone. Okay, let's wrap this. Thank you. ಗೊತ್ತಿರೋರ್ ಕಂಪ್ನಿ ಕಣೋ, 2 ಕ್ವಶನ್ ಕೇಳಿದ್ರು ಅಂತ ಹೇಳ್ದೆ, 2 ಕ್ವಶನ್ ಕೇಳಿದ್ರು. ಸುಮ್ಮನೋಗ ತಲೆ ಕೆಡ್ಸ್ಕೊಳ. HR ರೌಂಡ್ ತನಕ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೆ ಕಣೋ. ಅವ್ರು ಇಂಪ್ರೆಸ್ ಆಗ್ಬಿಟ್ಟಿದ್ರು. ಲಾಸ್ಟ್ ಅಲ್ಲಿ ಹೆಲ್ತಾ ಅಂತ ಕೇಳಿದ್ರೆ ಅವನ ಅಜ್ಜಿ ಹೆಲ್ತು ಅಂತ ಹೇಳದ್ ಬಿಟ್ಬಿಟ್ಟು ಸುಮ್ನೆ ಏನೇನೋ ತಲೆ ಕೆಡ್ಸ್ಕೊಡ. ನಂಗೆ ಏನ್ ಅನಿಸ್ತು ನಾನು ಹೇಳ್ದೆ ಅಷ್ಟೇ. ಹೆಲ್ತಾ ಅಂತ ಕೇಳಿದ್ರೆ ಐ ವುಡ್ ಚೂಸ್ ದ ಟೈಮ್ ವಿಚ್ ಐ ಹ್ಯಾಡ್ ಸ್ಪೆಂಟ್ ವಿತ್ ಹರ್ ಅಂತೆಲ್ಲ. ನೀನು ಯಾರು ನೀನು? ನಂಗೆ ಏನ್ ಅನಿಸ್ತೋ ಅದು ಹೇಳಿದಾರೆ. ನಿಂಗೇನು? ನಂಗೇನಂತ ಅಲ್ಲಿ ಯಾವ ಟೈಮ್ ಅಪ್ಪ? ಯಾವ ಟೈಮು? ಅದೇ ನಿಂಗೆ ಕಾಲ್ ಹಾಕ್ಬಿಟ್ಟು ಆಚೆ ಹೋಗೋಣ ಕಣೋ ಬಾರೋ ಅಂತ ಕರೆದ್ಬಿಟ್ಟು 1 hour ವೆಯ್ಟ್ ಮಾಡಿಸಿ ಬಟ್ಟೆ ಒಗಿಬೇಕು ಕಣೋ ಅಂತ ಪುಂಗ್ಬಿಟ್ಟು ಯಾವುದೋ ಹುಡುಗನ ಜೊತೆ ಹೋಗಿ ಐ ಆಮ್ ಸಾರಿ ಅನ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಿದ್ಲಲ್ಲ ಅವಳು, ಆ ಟೈಮ? ಅಥವಾ ಯಾವುದೋ ಗೊತ್ತಿಲ್ಲದೆ ಇರೋ ಸೀನಿಯರು ನಿಂಗೆ ಕಾಲ್ ಹಾಕ್ಬಿಟ್ಟು ಏಯ್ ಇನ್ಮೇಲೆ ನೀನು ಅವಳ ಜೊತೆ ಮಾತಾಡಂಗಿಲ್ಲ, ಅವಳು ಹಿಂದೆ ಹೋಗಂಗಿಲ್ಲ ಅಂತ ಎದುರಿಸ್ಬಿಟ್ಟು ಅವಳೆಲ್ಲಾ ಕಡೆ ನಿನ್ನ ಬ್ಲಾಕ್ ಮಾಡಿ ನಿಂಗೆ ಅವಮಾನ ಮಾಡಿ ಅವರೆಲ್ಲ ನಿಂಗೆ ಮೊಕ್ಕುಗುದ್ರಲ್ಲ, ಆ ಟೈಮ? ಹೋಗೋ ಸುಮ್ನೆ. ಜಾಸ್ತಿ ಆಯ್ತು ನಿಂದು. ಕಣೋ, ಜಾಸ್ತಿನೇ ಆಯ್ತು ನಮ್ದು. ನೀವೆಲ್ಲ ಉದ್ಧಾರ ಆಗ್ಲಿ ಅನ್ಬಿಟ್ಟು ಇಷ್ಟೊಂದು ಓಡಾಡ್ತೀವಿ ನೋಡು, ಜಾಸ್ತಿನೇ ಆಯ್ತು ನಮ್ದು. ಇವೆಲ್ಲ ಎಲ್ಲಿ ಉದ್ಧಾರ ಆಗ್ತಾವ? ಆಯ್ತು ಹೋಗೋ. ಸಾರಿ ಮಚ್ಚ, ಬೇಜಾರು ಮಾಡ್ಕೊಡ. ಅದೇ ಫುಲ್ ಕೆಟ್ಟೋಗಿದೆ ನನಗೆ. ಇರ್ಲಿ ಬಿಡ, ಪರವಾಗಿಲ್ಲ. ಆಗಿದ್ದಾಯ್ತು, ಇನ್ ಮುಂದಕ್ಕೆ ಏನಾಗಬೇಕು ಅಂತ ನೋಡೋಣ ಅಷ್ಟೇ, ಸರಿನಾ? ಒಳ್ಳೇದಾಗುತ್ತೆ. ಏನು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ. ಓಕೆ ಮಚ್ಚ, ಬಾ. ಆಯ್ತು, ಆಚೆ ಹೋಗೋಣ. ಆ ಬ್ಯಾರಿಕೇಡಿಂದ ಈ ಬ್ಯಾರಿಕೇಡ್ ತನಕ 500 ರೂಪಾಯಿ ಬಿಡ್ಸುಕೋಣ. 1000 ರೂಪಾಯಿ ಇಡೋ, ಧೈರ್ಯ ಇದ್ರೆ ನಿಂಗೆ. ಅದು ರನ್ನಿಂಗ ನನಗೆ ಚಾಲೆಂಜಾ ನೀನು? 1000 ರೂಪಾಯಿ ನೀನು ಗೆದ್ರೆ. ಬಾರ ಆಯ್ತು. ನಾನು ಗೆದ್ರೆ 500 ರೂಪಾಯಿ. ಗೆದ್ದುಬಿಟ್ಟು ಮಾತಾಡೋ, ಅದಕ್ಕೆ ಮುಂಚೆ ಮಾತಾಡಬಾರ್ದು. ಬಾ ಬಾ. Ready, 3, 2, 1, start. ತಗೋ ನಿನ್ 1000 ರೂಪಾಯಿ. ಹಂಗೇನು ಬೇಡ. ಇಟ್ಕೊಳ್ಳೋ, ಬೆಡ್ಸ್ ಅಂದ್ಮೇಲೆ ಬೆಡ್ಸು. ಇಟ್ಕೊಳ್ಳೋ, ನಿನಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನಾನು ಇದು ಮಾಡಿದ್ದು. ತಿಳ್ಕೊ ನಿನ್ ಹೆಲ್ತ್ ಹೆಂಗಿದೆ ಅಂತ. ಆದ್ರೂ ಮುಂಚೆ ತರ ನಂಗೆ ಓಡಕ್ಕೆ ಆಗ್ತಿಲ್ಲ, ಸುಸ್ತಾಗ್ತಿದೆ ತುಂಬಾ.
ನಂಗೊಂದು ಡೌಟು, ಇವ್ನಿಗೆ ಯಾಕೆ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ಯಾ? ಅದಕ್ಕೆ 3 ಕಾರಣ ಇದೆ ಕಣ. ಫಸ್ಟು ಅವ್ರ ಅಣ್ಣ ಹೇಳಿದ್ದು ಹಂಗೆ ನನ್ನ ಮನ್ಸಲ್ಲಿ ನಿಂತ್ಬಿಟ್ಟಿದೆ. ಎರಡನೇದು ಫ್ರೆಂಡ್ ಅಂದ್ಮೇಲೆ ಇವೆಲ್ಲ ಮಾಡ್ಲೇಬೇಕು ಕಣ. ಅಂಡ್ 3ನೇದು ನೋಡಿಲಿ, ಇವತ್ತಿಂದ ನೀನು ಅವಳು ಬೇರೆ ಅಲ್ಲ. ಒಂದು, ನೀನು ಊಟ ಮಾಡಿದ್ರೆ ಅವಳು ಹೊಟ್ಟೆ ತುಂಬುತ್ತೆ, ಅವಳು ಊಟ ಮಾಡಿದ್ರೆ ನಿನಗೆ ಹೊಟ್ಟೆ ತುಂಬುತ್ತೆ. ನಾನಾದೇ ನೀನಾದೇ ನಾ, ನಮ್ಮೊಂದಿಗೆ ನಮ್ಮ ಜೀವನ. ನೀನಾದೇ ನಾನಾದೇ ನೀ, ನಮ್ಮೊಂದಿಗೆ ನಮ್ಮ ಜೀವನ. ಸರಿ ಬಿಡ, ಇರ್ಲಿ ಹೋಗ್ಲಿ. ಇವಾಗ ಹೇಳ್ತಾ ಇನ್ ನೋಡ್ರ, ನೀನು ಅಂತಲ್ಲ ಕಣ, ನಿನ್ ತರ ಇನ್ ಯಾರು ಇರ್ತಾರೋ ಅವ್ರನ್ನೆಲ್ಲ ಕರೆಕ್ಟ್ ವೇಲ್ ಮ್ಯಾನಿಪುಲೇಟ್ ಮಾಡಿ ನಮ್ ದೇಶ ಟಾಪ್ 10 ಹ್ಯಾಪಿಯೆಸ್ಟ್ ಕಂಟ್ರೀಸ್ ಲಿಸ್ಟ್ ಹೋಗಕ್ಕೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕೃಪಾಕರ್ ಅಲ್ಲ ಕಣ, ಇದು ಚಾಮುಂಡಿ ತಾಯಿ ಮೇಲಾಣೆ. ಅವೆಲ್ಲ ಇರ್ಲಿ, ಇವಾಗ ನಂಗೆ ಅವಳನ್ನ ಹೆಂಗ್ ಮರಿಯಕ್ಕಂತ ಹೇಳು. ಫುಲ್ ತಲೆ ಕೆಡೋಗಿದೆ ನಮ್ಗಂತೂ. ಏನೇ ಮಾಡ್ಬೇಕಂದ್ರೆ ಅವಳದೇ ನೆನಪಾಗ್ತಿದೆ, ಮರಿಯಕ್ಕಂತೂ ಆಗ್ತಾನೆ ಇಲ್ಲ ನಂಗೆ. ಮರಿಬೇಡ ಬಿಡು, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಣ. ಯಾಕೋ ಸುಮ್ನೆ ಆಯ್ತು, ಅದ್ ಕೊಡಿಲಿ. ಇನ್ನು ಏನಾಗಲ್ಲ. ಆಯ್ತು, ಟಾಪಿಕ್ ಎಲ್ಲ ಚೇಂಜ್ ಮಾಡ್ಬಿಡ. ನಂಗೆ ಇದಕ್ಕೊಂದು ಸೊಲ್ಯೂಷನ್ ಹೇಳು. ಅದಕ್ಕೂ ಮುಂಚೆ ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಎಲ್ಲ ನೋಡೋಣ. ಡಿಫ್ರೆನ್ಸ್ ಎರಡು ಒಂದೇ ಕಂಪನಿ, ಎರಡು ಒಂದೇ ಪ್ರೈಸ್, ಟೇಸ್ಟ್ ಮಾತ್ರ ಬೇರೆ. ಯಾವ್ದು ಬೆಸ್ಟ್ ಎರಡಲ್ಲಿ? ಬೆಸ್ಟ್ ಅಂತ ಏನಿಲ್ಲ, ಜನಕ್ಕೆ ಯಾವ್ದು ಇಷ್ಟ ಆಯ್ತಾ ತಗೋತಾರೆ. ಫಾರ್ ಎಕ್ಸಾಂಪಲ್, ಕಾಡ್ ಮಧ್ಯೆ ಒಂದು ಪೆಟ್ಟಿ ಅಂಗಡಿ ಇದೆ, ಅಲ್ಲಿ ಸೆಂಟರ್ ಫ್ರೆಶ್ ಮಾತ್ರ ಸಿಗುತ್ತೆ ಅಂತಿದ್ದಾರೆ. ಇಲ್ಲ ನನ್ಗೆ ಹ್ಯಾಪಿಡೆಂಟೇ ಬೇಕು ಅಂತ ಸಾಯ್ತೀಯೋ, ಯಾವ್ದು ಸಿಗುತ್ತೆ ಅದನ್ನ ತಗೋತೀಯೋ? ಯಾವ್ದು ಸಿಗುತ್ತೋ ಅದೇ ತಿಂತೀನಿ. ಹಂಗೆ ಲೈಫಲ್ಲೂ ಅಡಾಪ್ಟಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಯು ಶುಡ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಅಂಡ್ ಲೈಕಿಂಗ್ ಆಲ್ ನ್ಯೂ ಥಿಂಗ್ಸ್. ಲೋ, ಏನ್ ಗೊತ್ತಾ, ನಿಂಗೆ ಯಾಕೆ ಅವಳನ್ನ ಮರೆಯಕ್ ಆಗ್ತಿಲ್ಲ ಅಂತ ಅಂದ್ರೆ, ಅವಳಲ್ಲಿರೋ ಒಂದ್ ಗುಣ ನಿಂಗೆ ತುಂಬಾ ಇಷ್ಟ ಆಗೋಗಿದೆ. ಯಾವಾಗ ನಿಂಗೆ ಆ ಗುಣ ಬೇರೆಯವ್ರಲ್ಲಿ ಕಾಣಲ್ವೋ ಅಲ್ಲಿ ತನಕ ನಿನ್ ಮೈಂಡ್ ಆಟೋಮೆಟಿಕ್ ಆಗಿ ಎಲ್ಲಾರನ್ನೂ ರಿಜೆಕ್ಟ್ ಮಾಡ್ತಾ ಇರುತ್ತೆ. ಓ ಸರಿ, ಇವಾಗ ನಾನು ಏನ್ ಮಾಡ್ಬೇಕು? ನೀನ್ ಏನ್ ಮಾಡ್ಬೇಕು ಅಂದ್ರೆ, ಹೊಸ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹಂಗೆ ಅದನ್ನ ಇಷ್ಟಪಡಕ್ ಟ್ರೈ ಮಾಡು. ಎಂಬ್ರೇಸ್ ಈಚ್ ಅಂಡ್ ಎವ್ರಿ ಯುನಿಕ್ನೆಸ್. ಯುನಿಕ್ನೆಸ್ ಸ್ಟಾರ್ಟ್ಸ್ ಫ್ರಮ್ ಯು. ಇದನ್ನ ನೀನು ನಿನ್ ಲೈಫಲ್ಲಿ ಫಾಲೋ ಮಾಡಕ್ ಟ್ರೈ ಮಾಡು. ಏನ ನಿಮ್ ಹುಡುಗಿ ಫುಲ್ ಇನ್ಸ್ಟಾದಲ್ಲಿ ಫುಲ್ ಮಿಂಚಿಂಗ್ ಈ ತರ ಸ್ಟೋರಿ ಹಾಕೊಂಡಿ. ಅಜ್ಜಿ, ಯಾಕೋ ಬೈತೀಯಾ ಪಾಪ? ಅವಳೇನೋ ಮಜಾ ಮಾಡ್ತಾಳೆ, ದುಡಿತಾಳೆ. ನೀನು ದುಡಿದ್ರೆ ಮಜಾ ಮಾಡು, ಅದ್ರಲ್ಲಿ ತಪ್ಪೇನಿದೆ? ಇವಾಗ ನೀನ್ 12 ಲಕ್ಷ ದುಡಿತಾ ಇದೀಯ ಅನ್ಕೋ ವರ್ಷಕ್ಕೆ, ಮಜಾ ಮಾಡಲ್ವೇನೋ ನೀನು? ಇದಕ್ಕಿಂತ ಡಬಲ್ ಮಾಡ್ತೀನಿ. ಹಾ ಅಷ್ಟೇ. ನಂಗೆ ಐಸ್ ಕ್ರೀಮ್ ಬೇಕು. ನೋ ಐಸ್ ಕ್ರೀಮ್. ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು. ಇವಾಗೆ ಸರಿಯಾಗಿದ್ಯಾ? ಸದ್ಯಕ್ಕೆ ನೋ ಐಸ್ ಕ್ರೀಮ್. ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು. ಸರಿ ಬಾ. ಚಾಕ್ಲೇಟ್ ತಗೊಳ್ತೀಯಾ? ಇಲ್ಲ, ನಂಗೆ ಐಸ್ ಕ್ರೀಮೇ ಬೇಕು. ಸದ್ಯಕ್ಕೆ ಇದು ತಗೋ, ಹುಷಾರಾದ್ಮೇಲೆ ನಾನು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಆಯ್ತು ಸರಿ. ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡಲ್ಲ. ಮಕ್ಕಳಲ್ವಾ, ಸ್ವಲ್ಪ ಬುದ್ಧಿ ಬರೋ ತನಕ ಹಂಗೇನೆ, ಬುದ್ಧಿ ಬಂದ್ಮೇಲೆ ಸರಿ ಹೋಗ್ತದೆ. ಸರಿ ಕಣ. ಟೈಮ್ ಎಷ್ಟು? 2:45. ಪಾಪಲು ಅಷ್ಟೇ ಮುಗೀತು ಒಂದು. ಇನ್ಮೇಲೆ ಎಲ್ಲ ಶುರು.
ನಮ್ ದೇಶ ಟಾಪ್ 10 ಹ್ಯಾಪಿಯೆಸ್ಟ್ ಕಂಟ್ರೀಸ್ ಲಿಸ್ಟ್ ಹೋಗಕ್ಕೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕೃಪಾಕರ್ ಅಲ್ಲ ಕಣೋ, ಇದು ಚಾಮುಂಡಿ ತಾಯಿ ಮೇಲಾಣೆ.